ಅಲ್ಲಿರೋದಲ್ಲ ನೀವು ದುಡ್ಡು ಬರ್ದೇ ಇರೋದು ಎಷ್ಟು ತಿಂಗಳಾಯ್ತು? 10 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ವೃದ್ಧಾಪ್ಯ ವೇತನ 2012ರಿಂದ ಬರ್ತಾ ಇಲ್ಲ. 25 ಇಸ್ವಿ ಸೆಪ್ಟೆಂಬರ್ದಿಂದ ಇಲ್ಲ. ಏನಂತಾರೆ ವರಮಾನ ಜಾಸ್ತಿ ಹೋಗ್ತಂದು ಬಂದಿದೆ. ಎಷ್ಟು 80,000 ಅಂತ ಬಂದಿದೆ. ನಾನು ಅದನ್ನೆಲ್ಲ ತಂದಿದ್ದೀನಿ. ಇದು 32,000 ಯಾರೋ ತಗೊಂಡಿದ್ದಾರೆ. 32 ಇರ್ಬೇಕಂತಾನ? 32. ಈಗ ಬೇರೆ ಬೇರೆ ಏನೇನು ಕಂಡೀಷನ್ ಹಾಕ್ತಾರೆ ನಿಮಗೆ? ಚೀಟಿ, ಜಮೀನಿನ ವ್ಯವಹಾರ, ಹತ್ತಾಪತ್ತಿ, ವಯಸ್ಸಿನ ಬಗ್ಗೆ ಸಾಲ ಹಾಕ್ತಾರೆ. ಮರಣ ದೃಢೀಕರಣ. ಇನ್ನೊಂದ್ಸರಿ ಹೇಳಿ ಅದು ಮರಣ ದೃಢೀಕರಣ. ಯಾಕಂತೆ ಮರಣ ದೃಢೀಕರಣ ಮರಣ ದೃಢೀಕರಣ ಯಾರ್ದು? ಅದರಲ್ಲಿ ಇದೆಯಲ್ಲ ಮರಣ ದೃಢೀಕರಣ. ಈಗ ನೀವು ಅದಕ್ಕೆ ಏನು ಮಾಡ್ತೀರಿ? ಅಲ್ಲ ಕೇಳಿದ್ರೆ ತಹಶೀಲ್ದಾರ್ ಏನಂದ್ರೆ ಅವರು ನೀವು ನಾಡ ಕಚೇರಿ ಕೊಡ್ರಿ ನಾಡ ಕಚೇರಿ ಸೆಕ್ರೆಟರಿ ಇದಾದ ನಮ್ಮ ಸೆಕ್ರೆಟರಿ. ಅಲ್ಲ ಈಗ ಅದೇ ಅವ್ರದ್ದು ಗಂಡು ಮಕ್ಕಳು ಬಿಟ್ರೆ ಬಾಯಿ ಬಂದ ಮಾತಾಡೋದು. ಅಲ್ಲ ಅದಕ್ಕೆ ಅರ್ಜಿ ಹಾಕ್ಬಿಟ್ಟಂತ ಈಗ ಮನುಷ್ಯ ಸಂಪತ್ರಿಕೆ ಅದಕ್ಕೂ ಅರ್ಜಿ ಹಾಕ್ಬೇಕಂತ. ಹೌದು. ಏನು ಮಾಡ್ತೀರಿ ಈಗ ನೀವು? ನಾಡ ಕಚೇರಿ ಈಗ ನಾಡ ಕಚೇರಿ ತಾನೇ ಕೊಡ್ರಿ ಇಲ್ಲಿ ಅಲ್ವಾ? ಅಂದ್ರೆ ಎಲ್ಲದಕ್ಕೂ ಹಂಗೆ ಹೇಳೋದು. ಕೊಟ್ಟಾಯ್ತಾ 2 ಸಲ ಅರ್ಜಿ ಕೊಟ್ಟೇನಿ. ಕೊಟ್ಟು ಕೂಡ ಊಂಟಿಗೆ ಕಳಿಸೋದು ಮತ್ತೆ ಬೇರೆ ಎಲ್ಲದಕ್ಕೂ ಅರ್ಜಿ ಹಾಕೋದು. ಎಲ್ಲದಕ್ಕೂ ಅರ್ಜಿ. ಈಗ ನಿಮ್ಮ ಮರಣ ದೃಢೀಕರಣ ಪತ್ರನೇ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಯಾವ್ದು ಕೇಳಿದ್ದಾರೆ? ಎಲ್ಲಿ ಕೇಳಿದ್ದಾರೆ? ಅಲ್ಲಲ್ಲ, ಇದ್ರಲ್ಲಿ ಎಲ್ಲಿದೆ ತೋರಿಸಿ. ಏನಂತಿದೆ? ಎಷ್ಟನೇ ಕಾಲಂ ಅಂತಣ? 5ನೇ ಕಾಲಂ. ಅಂದ್ರೆ ಇದು ನಿಮಗೆ ಕೊಟ್ಟಿರೋದಾ? ನೀವ್ ಹೇಳ್ತಿರೋದು ನಾನು ಜೀವನ ನನ್ನ ಮರಣ ದೃಢೀಕರಣ ಪತ್ರ ಕೇಳ್ತಿದ್ದಾರೆ ಅಂತ. ಅದನ್ನ ಅವ್ರು ಅದನ್ನ ಸರಿಯಾಗಿ ಹೇಳ್ಬೇಕು. ಸರಿ.